Exercise 11.1 fifth question. ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ. In a circle of radius 21 centimeter and arc subtends an angle of 60 degree at the center ಅಂತ ಕೊಟ್ಟಿದ್ದಾರೆ. ಫಸ್ಟ್ ಅದನ್ನ ಡಯಾಗ್ರಾಮ್ ಹಾಕ್ಬಿಟ್ಟು ಅದನ್ನ ಬರ್ಕೊಳ್ಳೋಣ. ಓಕೆ, ಈಗ ಒಂದು ಸರ್ಕಲ್ ತಗೊಳ್ಳೋಣ. ಓಕೆ, ಇದನ್ನ ಏನ್ ಮಾಡ್ತೀವಿ, ಒಂದು ಸ್ವಲ್ಪ ದೊಡ್ಡ ಸರ್ಕಲ್ ತಗೊಂತೀವಿ ಸೊ ದಟ್ ಈಸಿಯಾಗಿ ಅರ್ಥ ಆಗುತ್ತೆ. ಓಕೆನಾ, ಈಗ ಇದು ಸೆಂಟರ್ ಅಂತ ಅನ್ಕೋಣ. ಓಕೆ, ಈಗ ಅವ್ರು ಏನ್ ಕೊಟ್ಟಿದ್ದಾರೆ, ರೇಡಿಯಸ್ ಎಷ್ಟಿದೆ 21 ಸೆಂಟಿಮೀಟರ್. ಸೊ ಏನಾಯ್ತು, ಇದು 21 ಸೆಂಟಿಮೀಟರ್ ಆಯ್ತು, ಇದು 21 ಸೆಂಟಿಮೀಟರ್ ಆಯ್ತು. ಈಗ ಅಲ್ಲಿ ಕೊಟ್ಟಿರೋದೇನು, ಆನ್ ಆರ್ ಸಬ್ಟೆಂಡ್ಸ್ ಅನ್ ಆಂಗಲ್ ಆಫ್ 60 ಡಿಗ್ರಿ ಅಟ್ ದ ಸೆಂಟರ್. ಸೆಂಟರ್ ಅಲ್ಲಿ ಎಷ್ಟು ಆಂಗಲ್ ಸಬ್ಟೆಂಡ್ ಮಾಡ್ತಾ ಇದೆ, ಸೊ ಇದು ನಥಿಂಗ್ ಏನಂತ ಕರಿತೀವಿ, ಥೀಟಾ ವ್ಯಾಲ್ಯೂ ಎಷ್ಟು 60 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಈಗ ಏನ್ ಕಂಡಿಬೇಕು, ಫೈಂಡ್. ಫಸ್ಟ್ ಬಂದ್ಬಿಟ್ಟು ಏನ್ ಕಂಡಿಬೇಕು, ಲೆಂತ್ ಆಫ್ ದ ಕಂಡಿಡ್ಬೇಕು. ಓಕೆ, ನಿಮಗೆ ಲೆಂತ್ ಆಫ್ ದ ಆರ್ಕ್ ಅಂದ್ರೆ ಏನಂತ ನೋಡ್ರಿ. ಓಕೆ, ಈಗ ನೀವೇ ನೋಡಿದ್ರೆ ಇದು ಬಂದು ಸೆಕ್ಟರ್. ಓಕೆ, ಇದು ಬಂದು ಸೆಕ್ಟರ್. ಅವನಿಗೆ ಏನ್ ಬೇಕಂತೆ, ಅದರಲ್ಲಿ ಅವನಿಗೆ ಬರೇ ಲೆಂತ್ ಆಫ್ ದ ಆರ್ಕ್ ಇದಿಷ್ಟೇ ಬೇಕು. ಓಕೆ, ನಾನು ಈ ಗ್ರೀನ್ ಕಲರ್ ಏನ್ ಡ್ರಾ ಮಾಡ್ತಾ ಇದೀನಲ್ಲ ಈಗ, ಓಕೆ, ಅದಷ್ಟೇ ಬೇಕು. ಅದನ್ನ ಏನಂತ ಕರಿತೀವೋ ನಾವು, ಲೆಂತ್ ಆಫ್ ದ ಆರ್ಕ್. ಸೊ ಅದಕ್ಕೊಂದು ಫಾರ್ಮುಲಾ ಏನಿದೆ, ಸೊ ಇಲ್ಲಿ ಬರ್ಬಿಡ್ತೀನಿ. ಫಸ್ಟ್ ಲೆಂತ್ ಆಫ್ ದ ಆರ್ಕ್ is equal to theta by 360 into 2 pi r. ಓಕೆ, ಇದು ಬಂದು ಫಾರ್ಮುಲಾ. ಈ ಥೀಟಾ ವ್ಯಾಲ್ಯೂ ಏನ್ ಕೊಟ್ಟಿದ್ದಾರೆ, 60 ಅಂತ ಕೊಟ್ಟಿದ್ದಾರೆ. ಆಮೇಲೆ 60 by 360 into 2 into pi ವ್ಯಾಲ್ಯೂ ಏನು 22/7. ರೇಡಿಯಸ್ ಏನಿದೆ 21 ಇದೆ. ಓಕೆ, ಈ ಕ್ಯಾನ್ಸಲ್ ಮಾಡಿದ್ರೆ 0 0 ಕ್ಯಾನ್ಸಲ್ ಆಯ್ತು. 6 1 ಜಾ 6 6 ಜಾ. ಓಕೆ, ಮತ್ತೆ ಇಲ್ಲಿ 7 1 ಜಾ 7 3 ಜಾ 3 1 ಜಾ 3 2 ಜಾ. ಈ 2 ಕ್ಯಾನ್ಸಲ್ ಆಯ್ತು. ವೋಲ್ಟೇಜ್ ಏನು 22. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಓಕೆ, ಲೆಂತ್ ಆಫ್ ದ ಆರ್ಕ್ ಕೂಡ ನಾವು ಬರೀ ಸೆಂಟಿಮೀಟರ್ ಅಂತ ಬರಿಬೇಕು. ಓಕೆ, ಸೊ ಫಸ್ಟ್ ಆನ್ಸರ್ ಏನು 22 ಸೆಂಟಿಮೀಟರ್. ಓಕೆ, ಈಗ ಫಸ್ಟ್ ಆನ್ಸರ್ ಕಂಡುಹಿಡಿದ್ವಿ. ಈಗ ನೆಕ್ಸ್ಟ್ ಕಂಡುಹಿಡಿಯೋಣ. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ನೆಕ್ಸ್ಟ್ ಏನ್ ಕಂಡಿ ಅಂತ ಹೇಳಿದರೆ, ಏರಿಯಾ ಆಫ್ ದ ಸೆಕ್ಟರ್ ಫಾರ್ಮ್ಡ್ ಬೈ ಆರ್ಕ್. ಈ ಏರಿಯಾ ಆಫ್ ಸೆಕ್ಟರ್ ಕಂಡಿಡಿಯೋಣ. ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಪಾರ್ಟ್. ಓಕೆ, ಏರಿಯಾ ಆಫ್ ಸೆಕ್ಟರ್ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಇದು ಬಂದು ಫಾರ್ಮುಲಾ. ಈ ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ, ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ ಏನು 22/7. ಓಕೆ, ರೇಡಿಯಸ್ ಏನಿದೆ 21. ಓಕೆ, ಸ್ಕ್ವೇರ್ ಅಂದ್ರೆ 21 ಇಂಟು 21 ಅಂತ ಬರ್ತೀನಿ. ಈಗ ಕ್ಯಾನ್ಸಲ್ ಆದ್ರೆ 0 0 ಕ್ಯಾನ್ಸಲ್. 6 1 ಜಾ 6 6 ಜಾ 7 1 ಜಾ 7 3 ಜಾ 3 1 ಜಾ 3 2 ಜಾ 2 1 ಜಾ 2 11 ಜಾ. ಓಕೆ, ಈಗ ಉಳಿದಿದ್ದೇನು 11 ಇಂಟು 21 ಉಳಿತು. ಈಗ ನೀವು ನೋಡಿದ್ರೆ 21 1 ಜಾ 21 2 ಕ್ಯಾರಿ 21 1 ಜಾ 21 21 ಪ್ಲಸ್ 2 23 ಆಗುತ್ತೆ. 231. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿದ್ದಾರೆ, ಸೆಂಟಿಮೀಟರ್. ಏರಿಯಾ ಇರೋದ್ರಿಂದ ನಾವೇನ್ ಬರೀಬೇಕು, ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಬರೀ ಲೆಂತ್ ಅಂತ ಕೇಳಿದ್ರೆ ಸೆಂಟಿಮೀಟರ್ ಬರೀಬೇಕು, ಏರಿಯಾ ಅಂತ ಕೇಳಿದ್ರೆ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಈಗ ಸೆಕೆಂಡ್ ಕ್ವಶನ್ ಕೂಡ ಗೊತ್ತಾಯ್ತು. ಸೊ ಈಗ ನಾನು ಇಲ್ಲಿ ಬರ್ಕೊಂತೀನಿ, ಏರಿಯಾ ಆಫ್ ಸೆಕ್ಟರ್ ಎಷ್ಟು ಅಂತ ಬರ್ಕೊಂತೀನಿ. ಏರಿಯಾ ಆಫ್ ಸೆಕ್ಟರ್ ಎಷ್ಟು ಬಂದಿದೆ, 231 ಬಂದಿದೆ. ಓಕೆ, ಇದನ್ನ ಈಕ್ವೇಶನ್ 1 ಅಂತ ಬರ್ಕೊಂಡಿರ್ತೇವೆ ಇಲ್ಲಿ. ಓಕೆ, ಈಗ ನೆಕ್ಸ್ಟ್ ಥರ್ಡ್ ಫೈಂಡ್ ಔಟ್ ಮಾಡಿ. ಓಕೆ, ಈಗ ಥರ್ಡ್ ಏನ್ ಕೇಳ್ತೇನೆ ನೋಡ್ರಿ, ಏರಿಯಾ ಆಫ್ ದ ಸೆಗ್ಮೆಂಟ್ ಫಾರ್ಮ್ಡ್ ಬೈ ದ ಕರಸ್ಪಾಂಡಿಂಗ್ ಕಾರ್ಡ್. ಓಕೆ, ಈಗ ಸೆಕ್ಟರ್ಗೆ ಕರಸ್ಪಾಂಡಿಂಗ್ ಕಾರ್ಡ್ ಏನಾಗುತ್ತೆ, ಇದು ಕರಸ್ಪಾಂಡಿಂಗ್ ಕಾರ್ಡ್ ಆಗುತ್ತೆ. ಓಕೆ, ಇದ್ರಲ್ಲಿ ಏನ್ ಕಂಡಿಬೇಕು ನಾವು, ಏರಿಯಾ ಆಫ್ ದ ಸೆಗ್ಮೆಂಟ್ ಕಂಡುಹಿಡಿಬೇಕು. ಓಕೆ, ಇದೇನಾಯ್ತು, ಇದು ಕಾರ್ಡ್ ತಾನೆ. ಈಗ ನಾನು ಡಾಟೆಡ್ ಲೈನ್ ಬರ್ದಿದ್ ಕಾರ್ಡ್. ಓಕೆ, ಈಗ ಕೆಳಗಡೆ ಇರೋದು ಏನಾಗುತ್ತೆ, ಅದು ಸೆಗ್ಮೆಂಟ್ ಆಗುತ್ತೆ. ಸೊ ಚಿಕ್ಕದಿರೋದ್ರಿಂದ ಅದು ಮೈನರ್ ಸೆಗ್ಮೆಂಟ್ ಆಗುತ್ತೆ. ಓಕೆ, ಸೊ ಅದನ್ನ ಏನ್ ಮಾಡೋಣ, ನಾವು ಶೇಡ್ ಮಾಡೋಣ. ಓಕೆ, ಗ್ರೀನ್ ಕಲರ್ ಇಂದ ಶೇಡ್ ಮಾಡೋಣ. ನನಗೆ ಇವಾಗ ಈ ಗ್ರೀನ್ ಕಲರ್ ಶೇಡೆಡ್ ರೀಜನ್ ಮಾತ್ರ ಬೇಕು. ಇದೇನಿದು
ಏರಿಯಾ ಆಫ್ ದ ಸೆಗ್ಮೆಂಟ್ ಬೇಕು. ಇದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಇಲ್ಲಿ ಏನ್ ಬರೀತೀನಿ ನಾನು ಅದನ್ನ ಬರ್ಕೊಂತೀನಿ. ಇಲ್ಲಿ ಫಸ್ಟ್ ಏರಿಯಾ ಆಫ್ ಸೆಗ್ಮೆಂಟ್ is equal to ನಾನೇನ್ ಬರೀತೀನಿ ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಓಕೆ, ಸೊ ಇದು ಎದಕ್ಕೆ ಈ ತರ ಬರ್ಕೊಂಡ್ರಿ ನೋಡ್ರಿ. ನೀವೇ ಅನ್ಕೊಳ್ರಿ. ಓಕೆ, ಈ ಟ್ರಯಾಂಗಲ್ ಪಾರ್ಟ್ ನ ನಾನೇನ್ ಮಾಡ್ತೀನಿ ಬ್ಲೂ ಕಲರ್ ಇಂದ ಶೇಡ್ ಮಾಡ್ತೀನಿ. ಓಕೆ, ಈಗ ನೀವು ಅಬ್ಸರ್ವ್ ಮಾಡ್ರಿ, ನನಗೆ ಗ್ರೀನ್ ಪಾರ್ಟ್ ಇರೋದು ಮಾತ್ರ ಬೇಕು. ನೀವ್ ಯತ್ನ ಮಾಡ್ರಿ, ಇದು ಸೆಕ್ಟರ್ ಹೌದಾ? ಈ ಸೆಕ್ಟರ್ ಅಲ್ಲಿ ನಾನೇನಾದ್ರೂ ಬ್ಲೂ ಕಲರ್ ರೀಜನ್ ತೆಗೆದು ಬಿಟ್ರೆ ಉಳಿಯೋದೇನು ಗ್ರೀನ್ ಹೌದಾ? ಓಕೆ, ನೀವೇ ನೋಡ್ರಿ ಈ ಸೆಕ್ಟರ್ ಅಲ್ಲಿ. ಓಕೆ, ಈ ಸೆಕ್ಟರ್ ಅಲ್ಲಿ ನಾನು ಬ್ಲೂ ಕಲರ್ ರೀಜನ್ ತೆಗೆದು ಬಿಟ್ರೆ ನನಗೆ ಉಳಿಯೋದೇನು ಬರೀ ಗ್ರೀನ್ ಕಲರ್ ಉಳಿಯುತ್ತೆ. ಗ್ರೀನ್ ಕಲರ್ ನಥಿಂಗ್ ಸೆಗ್ಮೆಂಟ್. ಸೊ ಅದಕ್ಕೆ ಏನ್ ಮಾಡೋಣ, ಸೆಕ್ಟರ್ ಅಲ್ಲಿ ಟ್ರಯಾಂಗಲ್ ತೆಗಿಬೇಕು. ಓಕೆನಾ? ಸೊ ಅದಕ್ಕೆ ಇಲ್ಲಿ ಬರ್ಕೊಂಡೇನಿ. ಏನಂತ ಬರ್ಕೊಂಡೇನಿ, ಏರಿಯಾ ಆಫ್ ಸೆಕ್ಟರ್ ಮೈನಸ್ ಏರಿಯಾ ಆಫ್ ಟ್ರಯಾಂಗಲ್. ಈಗ ಏರಿಯಾ ಆಫ್ ಸೆಕ್ಟರ್ ಅಂತ ನಮ್ಗೆ ಆಲ್ರೆಡಿ ಗೊತ್ತು. ಈಕ್ವೇಶನ್ 1 ಇಂದ ಎಷ್ಟು 231 ಅಂತ ಗೊತ್ತು. ಮೈನಸ್ ಈಗ ಏರಿಯಾ ಆಫ್ ಟ್ರಯಾಂಗಲ್ ಏನು, ನಾವು ಏರಿಯಾ ಆಫ್ ಟ್ರಯಾಂಗಲ್ ಹಾಫ್ ಇಂಟು ಬೇಸ್ ಇಂಟು ಹೈಟ್ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ. ಯಾಕಂದ್ರೆ ಆಂಗಲ್ ಅದು ಯಾವಾಗ ಅಪ್ಲೈ ಮಾಡ್ಬೋದು ಅಂದ್ರೆ ಆಂಗಲ್ 90 ಡಿಗ್ರಿ ಇದೆ. ಒಂದ್ ಆಂಗಲ್ 90 ಡಿಗ್ರಿ ಇದ್ರೆ ಮಾತ್ರ ಅಪ್ಲೈ ಮಾಡ್ಬೋದು. ಸೊ ಈ ಫಾರ್ಮುಲಾ ಅಪ್ಲೈ ಮಾಡಕ್ ಬರಲ್ಲ. ಸೊ ಇದಕ್ಕೊಂದು ಸಪರೇಟ್ ಫಾರ್ಮುಲಾ ಹೇಳ್ಕೊಡ್ತೀನಿ. ಓಕೆ, ಸೊ ಅದನ್ನ ನೀವು ಕಲ್ತಿರಿ ಸೊ ದಟ್ ನಿಮ್ಗೆ ಈಸಿಯಾಗಿ ಹೆಲ್ಪ್ ಆಗುತ್ತೆ. ಓಕೆ, ಈ ನೀವೇ ನೋಡ್ರಿ, ಒಂದ್ ಟ್ರಯಾಂಗಲ್ ಇತ್ತು ಅನ್ಕೊಳ್ಳೋಣ. ಎರಡು ಸೈಡ್ ಈಕ್ವಲ್ ಇದ್ದು ಆಮೇಲೆ ಅವ್ರ ಮಧ್ಯೆ ಆಂಗಲ್ ಗೊತ್ತಿದ್ರೆ, ಓಕೆ ನೀವೇ ನೋಡ್ರಿ, ಎರಡು ಸೈಡ್ ಈಕ್ವಲ್ ಇದ್ದು ಅವ್ರ ಮಧ್ಯೆ ಆಂಗಲ್ ಗೊತ್ತಿದ್ರೆ ನಾವ್ ಏನ್ ಮಾಡ್ಬೋದು ಅಂದ್ರೆ ಅನ್ಕೊಳ್ಳೋಣ, ಇದು ಆರ್ ಇದೆ, ಇದು ಆರ್ ಇದ್ರೆ ಅವಾಗ ಏರಿಯಾ ಆಫ್ ಟ್ರಯಾಂಗಲ್ ಫಾರ್ಮುಲಾ ನಾವ್ ಏನ್ ಬರಿಬಹುದು ಅಂದ್ರೆ ಏರಿಯಾ ಆಫ್ ಟ್ರಯಾಂಗಲ್ ಇಸ್ ಈಕ್ವಲ್ ಟು ಆರ್ ಸ್ಕ್ವೇರ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಅಂತ ಬರಿಬಹುದು. ಓಕೆ, ಈ ಫಾರ್ಮುಲಾ ನೆನ್ಪಿಟ್ಕೊಂಡಿರಿ ಸೊ ದಟ್ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ಯಾವಾಗ ಅಪ್ಲೈ ಮಾಡ್ಬೇಕಿದು, ಎರಡು ಸೈಡ್ ಈಕ್ವಲ್ ಇದ್ದು ಅವ್ರ ಮಧ್ಯೆ ಆಂಗಲ್ ಕೊಟ್ಟಿದ್ರೆ ನಾನು ಈ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಈಗ ನೀವೇ ನೋಡಿದ್ರೆ ಈ ಟ್ರಯಾಂಗಲ್ ಅಲ್ಲಿ ಇದು 21 ಇದೆ, ಇದು 21 ಇದೆ. ಸೊ ಇಬ್ರು ಈಕ್ವಲ್ ಇದಾರೆ, ಮತ್ತೆ ಅವ್ರ ಮಧ್ಯೆ ಆಂಗಲ್ ಕೊಟ್ಟಿರೋದ್ರಿಂದ ಇಲ್ಲಿ ಯಾವ ಫಾರ್ಮುಲಾ ಯೂಸ್ ಮಾಡ್ಬೋದು, ಆರ್ ಸ್ಕ್ವೇರ್ ಸೈನ್ ಥೀಟಾ ಬೈ 2 ಕಾಸ್ ಥೀಟಾ ಬೈ 2 ಫಾರ್ಮುಲಾ ಯೂಸ್ ಮಾಡ್ಬೋದು. ಓಕೆನಾ? ಸೊ ದಟ್ ನಮ್ಗೆ ಈಸಿಯಾಗಿ ಏರಿಯಾ ಗೊತ್ತಾಗ್ಬಿಡುತ್ತೆ. ಈಗ ನಾವು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂತ ಹೋಗೋಣ. ಈಗ ಆರ್ ವ್ಯಾಲ್ಯೂ ಏನು 21. ಓಕೆ, ಇದು ನಥಿಂಗ್ ರೇಡಿಯಸ್ ತಾನೆ. ಸೊ ಇಲ್ಲಿ ರೇಡಿಯಸ್ ಎಷ್ಟು ಕೊಟ್ಟಿದ್ದಾರೆ 21. ಸೊ ಆರ್ ಸ್ಕ್ವೇರ್ ಅಂದ್ರೆ 21 ಇಂಟು 21 ಇಂಟು ಸೈನ್. ಓಕೆ, ಇಲ್ಲಿ ಥೀಟಾ ವ್ಯಾಲ್ಯೂ ಏನಿದೆ 60 ಇದೆ, ಸೈನ್ 60 ಬೈ 2 ಕಾಸ್ ಥೀಟಾ ವ್ಯಾಲ್ಯೂ 60 ಇದೆ, 60 ಬೈ 2. ಈಗ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 30 ಜಾ, ಇಲ್ಲಿ ಕೂಡ 2 1 ಜಾ 2 30 ಜಾ. ಓಕೆ, ಇಲ್ಲಿ ಮತ್ತೆ ಬರೆದ್ರೆ 231 ಮೈನಸ್ 21 ಇಂಟು 21 ಏನಾಗುತ್ತೆ 441 ಆಗುತ್ತೆ. ಯಾಕಂದ್ರೆ 21 ಸ್ಕ್ವೇರ್ 441 ಇಂಟು ಈಗ ಉಳಿದಿದ್ದು ಏನ್ ನೋಡ್ರಿ, ಇಲ್ಲಿ ಸೈನ್ 30 ಇಂಟು ಕಾಸ್ 30 ಹೌದಾ? ಈಗ ವ್ಯಾಲ್ಯೂ ಬರೆದ್ಬಿಡೋಣ. 431 ಮೈನಸ್ 441 ಇಂಟು ಸೈನ್ 30 ವ್ಯಾಲ್ಯೂ ಏನು 1/2. ಓಕೆ, ಇಂಟು ಕಾಸ್ 30 ವ್ಯಾಲ್ಯೂ ಬಂದ್ಬಿಟ್ಟು √3/2. ಓಕೆ, ಈಗ ನೆಕ್ಸ್ಟ್ ನೀವು ಬರೆದ್ರೆ 231 ಮೈನಸ್ 441. ಓಕೆ, ಇವು ಮೂರು ಮಲ್ಟಿಪ್ಲೈ ಮಾಡೋದು ನ್ಯೂಮರೇಟರ್ 441 ಇಂಟು 1 ಇಂಟು √3 ಮಲ್ಟಿಪ್ಲೈ ಮಾಡಿದ್ರೆ 441 √3 ಹೋಲ್ ಡಿವೈಡೆಡ್ ಬೈ 2 2 ಜಾ 4. ಓಕೆ, ಸೊ ನಿಮ್ಗೆ ಇಲ್ಲಿ ಏನಾಯ್ತು, ಇದು ಆನ್ಸರ್ ಏನ್ ಬಂತಂದ್ರೆ ಓಕೆ ಇಲ್ಲಿ ಬರ್ದ್ಬಿಡ್ತೀನಿ ನೀಟಾಗಿ 231 ಮೈನಸ್ 441 √3 ಡಿವೈಡೆಡ್ ಬೈ 4 ಬರುತ್ತೆ. ಇಲ್ಲಿ ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ಸೆಂಟಿಮೀಟರ್ ಸ್ಕ್ವೇರ್ ಅಂತ ಬರ್ದ್ಬಿಡ್ರಿ. ಓಕೆ, ನೀವು ಇಲ್ಲಿ ಫರ್ದರ್ ಕ್ಯಾಲ್ಕುಲೇಷನ್ ಮಾಡಕ್ ಹೋಗ್ಬೇಡ್ರಿ, ಯಾಕಂದ್ರೆ ನಮಗೆ ಅವರು √3 ವ್ಯಾಲ್ಯೂ ಕೊಟ್ಟಿಲ್ಲ. ಇಲ್ಲಿ ಬ್ರಾಕೆಟ್ ನಾಗ ಏನಾದ್ರು √3 ವ್ಯಾಲ್ಯೂ ಕೊಟ್ಟಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದಿತ್ತು. ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿಲ್ಲ. ಸೊ ನೀವು ಫರ್ದರ್ ಕ್ಯಾಲ್ಕುಲೇಷನ್ ಏನು ಮಾಡಕ್ ಹೋಗ್ಬೇಡ್ರಿ, ಜಸ್ಟ್ 231 ಮೈನಸ್ 441 √3/4 ಅಂತ ಬರ್ದ್ಬಿಡ್ರಿ, ಸೆಂಟಿಮೀಟರ್ ಸ್ಕ್ವೇರ್ ಬರ್ದ್ಬಿಟ್ರೆ ಇದು ಆನ್ಸರ್. ಓಕೆ, ಸೊ ಈಗ ಏನ್ ಮಾಡಿದ್ವಿ, ಥರ್ಡ್ ಕೂಡ ಗೊತ್ತಾಯ್ತು. ಓಕೆ, ಆಮೇಲೆ ಇದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ. ಓಕೆ, ನೀವೇನ್ ಮಾಡ್ರಿ, ನಾನು ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡ್ರಿ. ಅದರಿಂದ ಅಡ್ವಾಂಟೇಜ್ ಏನಾದ್ರೆ ಏನಾದ್ರೂ ಡೌಟ್ ಇದ್ರೆ
ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ನಿಮಗೆ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ಟರೆ ಅಪ್ಡೇಟ್ ಇದ್ರೆ ಇಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.